ನಮಸ್ಕಾರ. ನನ್ನ ಹೆಸರು ಹೇಮಂತ್ ಅಂತ. ನಾನೊಂದು ಸಾಫ್ಟ್‌ವೇರ್ ಕಂಪ್ನಿನಲ್ಲಿ ಒಳ್ಳೆ ಕೆಲಸದಲ್ಲಿದ್ದೀನಿ. ಕೈ ತುಂಬ ಸಂಬಳ ಬರುತ್ತೆ. ನಾನು ಖುಷಿಯಾಗಿದ್ದೀನಿ, ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ. ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇದೆ. ನಾನೊಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದೀನಿ ಈಗ. ಇದಕ್ಕೆಲ್ಲ ಕಾರಣ ಶ್ರೀಚಕ್ರ ಸಹಿತ ದಕ್ಷಿಣಾಗ ಕಾಳಿಕಾಂಬ ಹಾಗೂ ಕೃಪಾ ಮೇಡಮ್ ಅವರು. ಹೀಗೆ ಇತ್ತ ಮುಂಚೆಯಿಂದನೂ ಇಲ್ಲ. ಸುಮಾರು ಒಂದು 3 ವರ್ಷಗಳ ಹಿಂದೆ ಈ ಥರ ಚೇಂಜಸ್ ಎಲ್ಲ ನೋಡ್ತೀನಿ ನನ್ನ ಲೈಫಲ್ಲಿ ಅಂತ ಊಹೆನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ನನಗೆ. ಯಾವ್ಯಾವ ಥರ ಕಷ್ಟಪಟ್ಟಿದ್ದೀನಿ, ಆ ಕಷ್ಟಕ್ಕೆಲ್ಲ ಪರಿಹಾರನೂ ಇರುತ್ತಾ ಅಂತ ಯೋಚನೆನೂ ಬರ್ತಿರ್ಲಿಲ್ಲ ನನಗೆ. ಚಿಕ್ಕ ವಯಸ್ಸಿಂದನೂ ತುಂಬ ಕಷ್ಟಪಟ್ಟಿದ್ದೀನಿ. ಒಂದು ವಿದ್ಯಾಭ್ಯಾಸ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಫಿನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಎಲ್ಲ ಥರ ಪ್ರಾಬ್ಲಮ್ಸೂ ಫೇಸ್ ಮಾಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏನೇ ಓದಿದ್ರೂ ತಲೆಗೆ ಹತ್ತುತ್ತಿರಲಿಲ್ಲ. ತಲೆಗೆ ಹತ್ತಿದ್ರೂ ಎಕ್ಸಾಮಲ್ಲಿ ಬರೆಯೋಕ್ಕಾಗ್ತಿರ್ಲಿಲ್ಲ, ರಿಸಲ್ಟ್ ಬರ್ತಿರ್ಲಿಲ್ಲ. ಇದು ಸ್ಕೂಲ್ ಒಂದೇ ಅಲ್ಲ, ಇದು ಕಾಲೇಜಲ್ಲೂ ಇದೇ ಪ್ರಾಬ್ಲಮ್ ಬರ್ತಿತ್ತು ನನಗೆ. ಕಾಲೇಜಲ್ಲೂ ಏನು ಓದಿದ್ರೂ ತಲೆಗೆ ಹತ್ತುತ್ತಿರಲಿಲ್ಲ. ಆಮೇಲೆ ತಲೆಗೆ ಹತ್ತಿದ್ರೂ ಎಕ್ಸಾಮಲ್ಲಿ ಆ ರಿಸಲ್ಟ್ ಬರ್ತಿರ್ಲಿಲ್ಲ. ಇದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇರ್ತಿದ್ದೆ. ಏನೋ ಏನೋ ಲಕ್ಕಿಲ್ಲ ಅಥವಾ ಏನೋ ಏನೋ ಪ್ರಾಬ್ಲಮ್, ಏನೋ ಸಪೋಸ್ ನಾನೇ ಏನೋ ಸರಿಯಾಗಿ ಓದಿಲ್ವೇನೋ, ನಾನೇ ಎಲ್ಲ ಮರ್ತೋಗ್ತಿದ್ದೀನೇನೋ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತಿರ್ತಿದ್ದೆ. ಹೀಗೆ ಹೋಗಿ 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 ನಾನು ಕೆಲಸ ಮಾಡೋಕ್ಕೂ ಶುರು ಮಾಡಿದೆ. ಕೆಲಸ ಮಾಡೋಕ್ಕೆ ಶುರು ಮಾಡಬೇಕಾದ್ರೆ ಇನಿಷಿಯಲಿ ತುಂಬ ಎಲ್ಲ ಚೆನ್ನಾಗಿರ್ತಿತ್ತು. ಆಮೇಲೆ ಯಾವ ಥರ ಆಗಕ್ಕಾಯ್ತು ಅಂದರೆ ಸಿಚುವೇಶನು, ಯಾವುದೇ ಕಂಪ್ನಿಗೆ ಸೇರಿದ್ರೂ ಒಂದು 2 to 3 ಮಂತ್ಸಲ್ಲಿ ಕೆಲಸದಿಂದ ಕಿತ್ತಾಕ್ತಿದ್ರು. ಈ ಥರ ಆಗಿ ಆಗಿ ಸುಮಾರು 6 to 7 ಕಂಪ್ನೀಸ್ ಚೇಂಜ್ ಮಾಡಿದ್ದೀನಿ ನಾನು. ಈ ಥರ ಸಿಚುವೇಶನ್ ಆಗಬೇಕಾದ್ರೆ ಲೋನ್ಸ್ ಯಾವುದು ಕ್ಲಿಯರ್ ಆಗ್ತಿರ್ಲಿಲ್ಲ. ಲೋನ್ಸ್ಗಳು ತುಂಬ ಬೆಳ್ಕೋತಿತ್ತು, ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಿತ್ತು. ಅದ್ರ ಜೊತೆಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಯಿತು. ಹೆಲ್ತ್ ಇಶ್ಯೂಸ್ ಯಾವ ಥರ ಅಂತ ಅಂದರೆ, ನನಗೆ ಸೋರಿಯಾಸಿಸ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಸ್ಕಿನ್ ಅಲರ್ಜೀಸ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಬೇಗ ಹುಷಾರು ತಪ್ತಿತ್ತು. ಇದು ಯಾವ ಥರ ಹುಷಾರು ತಪ್ತಿತ್ತು ಅಂದರೆ, ಒಂದು ಸ್ವಲ್ಪ ವೆದರ್ ಏನಾದ್ರು ಚೇಂಜ್ ಆಯಿತು ಅಂತಂದ್ರೂ ನನಗೆ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಆಗಿ ಹುಷಾರು ತಪ್ಪಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಇದು ತುಂಬ ಒಂಥರ ಪ್ಯಾಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವುದೇ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರು ಏನಾದ್ರು ಒಂದು ಮೆಡಿಸಿನ್ ಕೊಡ್ತಾರೆ, ಆವಾಗ ರಿಸಾಲ್ವ್ ಆಗುತ್ತೆ. ಆಮೇಲೆ ಮತ್ತೆ ಯಥಾ ಪ್ರಕಾರ ವಾಪಸ್ ಹುಷಾರು ತಪ್ಪಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಇನ್ನೊಂದು ಥರ ಏನಂದರೆ, ತುಂಬ ಲೇಸಿನೆಸ್ ಇರ್ತಿತ್ತು. ಏನು ಮಾಡೋದಕ್ಕೂ ಮನಸ್ಸೇ ಬರ್ತಿರ್ಲಿಲ್ಲ. ಅದ್ರ ಜೊತೆಗೆ ಏನೇ ಯೋಚನೆ ಮಾಡೋದಕ್ಕೂ ಸರಿಯಾಗಿ ಒಂಥರ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಬರ್ತಿತ್ತು. ಯಾವುದೇ ಡೆಸಿಷನ್ ತೊಗೊಳಕ್ಕೂ ಆಗ್ತಿರ್ಲಿಲ್ಲ. ಏನೇ ಡೆಸಿಷನ್ ತೊಗೊಂಡ್ರೂ ಒಂಥರ ಆಪೋಸಿಟ್ ಆಗ್ತಿತ್ತು ಆ ಡೆಸಿಷನ್ಗೆ. ಎಲ್ಲ ಪ್ರಾಬ್ಲಮ್ಸ್ಗೆ ಏನೋ ಡೈರೆಕ್ಟಾಗಿ ಹೋಗ್ತಿತ್ತು ಆ ಡೆಸಿಷನ್ಸ್. ಇಲ್ಲ ಯಾವಾಗಲೂ ಕೋಪ ಅಥವಾ ಇರಿಟೇಷನ್ ಆ ಥರ ಮೈಂಡ್ಸೆಟ್ಟೇ ಯಾವಾಗಲೂ ಇರ್ತಿತ್ತು. ಅಪ್ಪ ಅಮ್ಮನ ಜೊತೆ ಯಾವಾಗಲೂ ಜಗಳ ಆಗೋದು, ತುಂಬ ಕೋಪ ಮಾಡ್ಕೊಳ್ಳೋದು ಆಗಾಗ. ಬಟ್ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಆ ಕೋಪ ಎಲ್ಲ ಮಾಡ್ಕೊಂಡ್ಮೇಲೆ ನಾನು ಯಾಕಾದ್ರೂ ಈ ಥರ ಕೋಪ ಮಾಡಿಕೊಂಡೆ ಅನ್ನೋ ಯೋಚನೆಗಳು ಶುರುವಾಗ್ತಿತ್ತು. ಯಾಕೆಂದರೆ ಅದೇ ಅರ್ಥ ಆಗ್ತಿರ್ಲಿಲ್ಲ. ನಾನು ಏನಕ್ಕೆ ಕೋಪ ಮಾಡ್ಕೋತೀನಿ, ಏನಕ್ಕೆ ಈ ಥರ ಆಡ್ತೀನಿ, ಏನಕ್ಕೆ ಈ ಥರ ರಿಯಾಕ್ಷನ್ ಬರುತ್ತೆ ನನ್ನಿಂದ ಅಂತ. ಈ ಥರ ಆಗಿ 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 ಸೊ ನಮ್ಮ ಅಪ್ಪ ಅಮ್ಮ ಏನು ಅಂದ್ಕೊಂಡ್ರು ಅಂದರೆ, ಏನಾದ್ರು ಒಂದು ಪೂಜೆ ಅಥವಾ ಏನಾದ್ರು ಹೋಮ ಏನಾದ್ರು ಮಾಡಿಸೋಣ, ಸರಿ ಹೋಗ್ಬೋದು ಅಂತ. ಆ ಥರ ಸುಮಾರು ಪೂಜೆಗಳು, ಸುಮಾರು ಹೋಮಗಳೆಲ್ಲ ಮಾಡಿಸಿದ್ರು. ಬಟ್ ಯಾವುದೂ ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಸ್ವಲ್ಪ ಏನೋ ಇನಿಷಿಯಲಿ ರಿಸಲ್ಟ್ ಕೊಡೋದು, ಬಟ್ ಮತ್ತೆ ಯಥಾ ಪ್ರಕಾರ ವಾಪಸ್ ಅದೇ ಸಿಚುವೇಶನ್ಗೆ ಬರೋದು. ಹೀಗೆ ಆಗಬೇಕಾದ್ರೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನಮ್ಮಪ್ಪ ಒಂದು ಯೂಟ್ಯೂಬ್ ಚಾನೆಲ್ ಬಗ್ಗೆ ಹೇಳಿದ್ರು. ಯೂಟ್ಯೂಬ್ ಚಾನಲಲ್ಲಿ ಕೃಪಾ ಅವರು ಈ ಥರ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಇದು ನೆಗೆಟಿವ್ ಎನರ್ಜಿಯಿಂದ ಈ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ, ಏನೇನಾಗುತ್ತೆ, ಏನು ಎತ್ತ ಅಂತ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಿದ್ರು. ನನಗೂ ನೋಡಿ ಒಂಥರ ಕ್ಯೂರಿಯಾಸಿಟಿ ಡೆವಲಪ್ ಆಯಿತು. ಬಟ್ ಅಂದ್ರೂ ಮೇ ಬಿ ಇಟ್ ಇಸ್ ದ ಸೇಮ್ ಥಿಂಗ್ ಆಸ್ ಎಲ್ಲರೂ ಮಾಡೋ ಥರನೇ ಇರಬೇಕೇನೋ, ಏನು ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಅಂತ ಅಂದ್ಕೊಂಡು ನಾನು ಹೇಳ್ತಿದ್ದೆ. ಬಟ್ ಅಂದ್ರೂ ಎಲ್ಲ ಟ್ರೈ ಮಾಡಿದ್ದೀವಿ, ಇದು ಒಂದು ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಕೃಪಾ ಆಂಟಿ ಹೋದ್ವಿ ಅಲ್ಲಿಗೆ. ಅಲ್ಲಿ ಹೋಗಿ ಕೃಪಾ ಅವ್ರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಎಲ್ಲ
ಹೇಳಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿದೆ, ಈ ಥರ ಸುಮಾರು ವರ್ಷಗಳಿಂದ ಆಗ್ತಿದೆ. ಇನ್ಫ್ಯಾಕ್ಟ್ ಈ ಥರ ಎಲ್ಲ ಹೆಲ್ತ್ ಕನ್ಸರ್ನ್ಸ್ ಆಗ್ತಿದೆ, ಈ ಥರ ಫಿನಾನ್ಷಿಯಲ್ ಇಶ್ಯೂಸ್ ಆಗ್ತಿದೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವರು ಇದು ಏನಕ್ಕೆ ಆಗ್ತಿದೆ, ಯಾವ ಥರ ಎಫೆಕ್ಟ್ ಆಗ್ತಿದೆ ನಿಮಗೆ, ಹೇಗೆ ಹೇಗೆ ಏನು ಎತ್ತ ಅಂತ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ತುಂಬ ಪೇಷಂಟಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು. ಇದನ್ನೆಲ್ಲ ಕೇಳಿ ನಮಗೆ ಒಂಥರ ಆಶ್ಚರ್ಯ ಆಯಿತು. ಈ ಥರನೂ ಆಗುತ್ತಾ ಅಂತ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ. ಬಟ್ ಅಂದ್ರೂ ಅವರು ನಂಬಿಕೆ ವಿಶ್ವಾಸ ಎಲ್ಲ ಕೊಟ್ಬಿಟ್ಟು ಇದು ಸಾಲ್ವ್ ಆಗುವಂಥ ಪ್ರಾಬ್ಲಮ್ನೇ, ಇದು ಪರ್ಮನೆಂಟ್ ಪ್ರಾಬ್ಲಮ್ ಆ ಥರದ್ದು ಏನಲ್ಲ, ಕೆಲವೊಂದು ಪ್ರಾಸೆಸ್ಗಳು ಫಾಲೋ ಮಾಡಬೇಕು ಸ್ಟ್ರಿಕ್ಟಾಗಿ. ಆ ಪ್ರಾಸೆಸ್ ಫಾಲೋ ಮಾಡಿದ್ರೆ ನೀವೇ ರಿಸಲ್ಟ್ ನೋಡ್ತೀರಾ. ಇದು ಟೈಮ್ ಕನ್ಸ್ಯೂಮ್ ಆಗುತ್ತೆ ಸ್ವಲ್ಪ, ಬಟ್ ಅಂದ್ರೂ ನೀವು ಹೋಗ್ತಾ ಹೋಗ್ತಾ ನೀವೇ ರಿಸಲ್ಟ್ ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ. ಆವಾಗ ನಿಮಗೆ ನಂಬಿಕೆ ಬರುತ್ತೆ ಅಂತೆಲ್ಲ ಹೇಳ್ತಿದ್ರು. ಸೊ ಆ ಅಶ್ಯೂರೆನ್ಸ್ ಕೊಟ್ಟಿರೋದ್ರಿಂದ ನಾವು ಆ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಏನೇ ಪೂಜೆ ಪುನಸ್ಕಾರ ಏನೇ ಹೇಳಿದ್ರು ಅವರು ಸ್ಟ್ರಿಕ್ಟಾಗೆ ವಿತೌಟ್ ಮಿಸ್ ಫಾಲೋ ಮಾಡ್ತಿದ್ವಿ ಅದನ್ನು. ಹೀಗೆ ಫಾಲೋ ಮಾಡ್ತಿರ್ಬೇಕಾದ್ರೆ ಸುಮಾರು ಒಂದು 2-3 ತಿಂಗಳಲ್ಲೇ ತುಂಬ ಚೇಂಜಸ್ಗಳು ಕಾಣಿಸೋಕ್ಕೆ ಶುರುವಾಯಿತು. ಆ ಚೇಂಜಸ್ಗಳೆಲ್ಲ ನೋಡಿ ಒಂಥರ ಆ ಮಿರಕಲ್ ಅಂತ ಹೇಳಿದ್ನಲ್ಲ, ಆ ಮಿರಕಲ್ ಫೀಲಿಂಗ್ ಎಲ್ಲ ಬರೋಕ್ಕೆ ಶುರುವಾಯಿತು ನನಗೆ. ಹೀಗೆ ಹೋಗ್ತಾ 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 ಈಗಿರೋ ಸಿಚುವೇಶನ್ನು ಮುಂಚೆ ಇರೋ ಸಿಚುವೇಶನ್ಗೂ ಕಂಪೇರ್ ಮಾಡಿದ್ರೆ ಈ ಥರ ಎಲ್ಲ ಆಗ್ತಿತ್ತಾ ನನಗೆ ಅಂತಲೇ ಅನ್ನೋ ಲೆವೆಲ್ಗೆ ಆಶ್ಚರ್ಯ ಆಗುತ್ತೆ. ಇವಾಗ ನನಗೆ ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಬಳ ಬರುತ್ತೆ, ನಂದು ಎಲ್ಲ ಲೋನ್ಸು ಕ್ಲಿಯರ್ ಆಗಿದೆ, ಅದ್ರ ಜೊತೆಗೆ ಹೆಲ್ತ್ ಅನ್ನೋದು ಪ್ರಾಬ್ಲಮೇ ಇಲ್ಲ ನನಗೆ. ಈಗ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯಿತು ನಾನು ಏನಾದ್ರು ಒಂದು ಹುಷಾರು ತಪ್ಪಿ ಅಥವಾ ಡಾಕ್ಟರ್ ಹತ್ರ ಏನೂ ಹೋಗೇ ಇಲ್ಲ ನಾನು 2 ಇಯರ್ಸಿಂದ. ಒಂದು ಮಾತ್ರೆ ತೊಗೊಂಡಿಲ್ಲ, ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಒಂದು ಮೆಡಿಸಿನ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಅಂದ್ರೂ ಗಟ್ಮುಟ್ಟಾಗಿದ್ದೀನಿ. ಈಗ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಇದೆ, ಒಂದು ಹ್ಯಾಪಿ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದೀನಿ. ಈಗ ಒಂದು ಕ್ಲಾರಿಟಿ ಇದೆ ಮೈಂಡಲ್ಲಿ. ಏನೇ ಡಿಸಿಷನ್ ತೊಗೊಂಡ್ರು ಒಂಥರ ಸೆನ್ಸಿಬಲ್ ಡಿಸಿಷನ್ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ಬಂದಿದೆ ಈಗ. ಆ ನೆಗೆಟಿವ್ ಥಿಂಕಿಂಗ್ ಇಲ್ಲ, ಒಂಥರ ಪಾಸಿಟಿವ್ ಥಿಂಕಿಂಗ್ ಇದೆ. ಎಲ್ಲರ ಹತ್ರನೂ ಖುಷಿಯಿಂದ ಮಾತಾಡಿಸ್ತೀನಿ ಈಗ. ಇರಿಟೇಷನ್ ಇಲ್ಲ, ಲೇಸಿನೆಸ್ ಇಲ್ಲ. ಈ ಥರ ಎಲ್ಲ ಚೇಂಜಸ್ ಆಗಿರೋದು ನನಗೆ ನಿಜವಾಗ್ಲೂ ಕೃತಜ್ಞತೆ ಹೇಳಬೇಕು ಕೃಪಾ ಮೇಡಮ್ ಅವ್ರಿಗೆ ಮತ್ತು ಶ್ರೀಚಕ್ರ ಸಹಿತ ದಕ್ಷಿಣ ನಾಗಕಾಳಿಕಾ ಅಮ್ಮ ಅವ್ರಿಗೆ. ಅವರಿಲ್ಲ ಅಂದಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಿರ್ಲಿಲ್ಲ. ಈ ಥರ ಸಾಲ್ವ್ ಆಗಿರೋದು ನಾನು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ. ಅಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಧನ್ಯವಾದಗಳು.